ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರ ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಅವರ ಸಮ್ಮುಖದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಶೇಷಾದ್ರಿ ಅವರು ಆಯೋಜನೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಘೋಷವಾಕ್ಯ ಏನಿದೆ ಅದಕ್ಕೆ ನಿಜವಾದಂತ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಈ ಶೇಷಾದ್ರಿ ಅವರು ಮತ್ತೆ ಅವರ ತಂಡ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಬಹುಶಃ ಇವತ್ತು ಮೊದಲು ನಾನು ಹೇಳಿದೆ 90% ಎಷ್ಟು ಜನ ತೆಗಿತಿದ್ರು ಅಂತಂದ್ರೆ ಇಡೀ ಜಿಲ್ಲೆಗೆ 10 ಜನ ತೆಗಿತಿದ್ರು. ಈಗ ಹೆಚ್ಚು ಕಡಿಮೆ 1000 ಜನದ ಮೇಲೆ ತಗೊಂಡವ್ರೆ 90%. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಮುಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೇನು ಶೇಷಾದ್ರಿ ಅವರು ಏನಾದ್ರೂ ಕೂಡ ಇವತ್ತು ನಗರಸಭಾ ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸಂವಿಧಾನದ ಫಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಫಲ. ನಾವೆಲ್ಲ ಶಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದು ಕೂಡ ಸಂವಿಧಾನದ ಫಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇವತ್ತು ಸ್ಟೇಜ್ ಕಾರ್ಯಕ್ರಮ ಭಾಷಣಕಾರರು ಕೂಡ ಒಳ್ಳೆ ಭಾಷಣಕಾರರು ಕೂಡ ಇದ್ದಾರೆ. ನಮ್ಮ ನರೇಂದ್ರಣ್ಣ ಕೂಡ ಬಂದಿದ್ದಾರೆ, ರವಿ ಅಣ್ಣ ಇದ್ದಾರೆ, ನಮ್ಮ ಅಶ್ವಥ್ ಅವರು ಇದ್ದಾರೆ, ರಾಜಣ್ಣ ಅವರು ಇದ್ದಾರೆ, ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ ಇದ್ದಾರೆ, ಸಿ.ಎಂ. ಲಿಂಗಪ್ಪನವರು ಇದ್ದಾರೆ. ಎಲ್ಲ ಅನೇಕ ಜನ ಮುಖಂಡರುಗಳು ಕೂಡ ಇವತ್ತು ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ದೀರ್ಘವಾದಂತ ಆಲೋಚನೆಗಳನ್ನ ಇಟ್ಕೊಂಡು ಅದನ್ನ ಅರ್ಥಗರ್ಭಿತವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ದ್ವಾರಕನಾಥ್ ಅವರು ಬಂದಿದ್ದಾರೆ, ಮತ್ತೊಬ್ರು ಬಂದಿದ್ದಾರೆ, ಒಳ್ಳೆ ಭಾಷಣಕಾರರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶಯವನ್ನ ಯಾವ ರೀತಿ ಈಡೇರಿಸಬೇಕು ಅಂತ ಹೇಳಿ ರಾಜಕಾರಣಿಗಳಿಗೂ ಕೂಡ ಬುದ್ಧಿ ಹೇಳಲಿಕ್ಕೆ ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಿದಾಗ ಮಾತ್ರ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸಫಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಈ ಜಿಲ್ಲೆಯನ್ನ ಇವತ್ತು ಅವ್ರಿಗೆ ಅವ್ರು ಕೇಳ್ತಿದ್ರು ನಮ್ಗೆ ಅಧಿಕಾರವನ್ನ ಕೊಡಿ ಅಂತ, ಅಧಿಕಾರವನ್ನ ಕೊಟ್ಟಿದ್ದೀರಾ. ಖಂಡಿತ ಸಾಕಷ್ಟು ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೇವೆ. ಇನ್ನ 3 ವರ್ಷಗಳಲ್ಲಿ ಈ ಜಿಲ್ಲೆಯ ಚಿತ್ರಣವನ್ನ 20-25 ವರ್ಷಗಳಿಂದ ಇದ್ದಂತ ಈ ಜಿಲ್ಲೆಯ ಚಿತ್ರಣವನ್ನ ಇವತ್ತು ಬದಲಾವಣೆ ಮಾಡೋದ್ರಲ್ಲಿ ಖಂಡಿತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಅದನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮನ್ನೆಲ್ಲ ಕರೆಸಿ ಇದೊಂದು ಜಿಲ್ಲಾ ಕಾರ್ಯಕ್ರಮವಾಗಿ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ 4 ಶಾಸಕರನ್ನು ಕೂಡ ಕರೆಸಿ ನಮಗೂ ಕೂಡ ಗೌರವ ಕೊಟ್ಟು ನಮ್ಮ ಶೇಷಾದ್ರಿ ಅವರು, ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ನಾವೆಲ್ಲರೂ ಕೂಡ ಸಂವಿಧಾನದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.